ನಾನು ತೇಜಸ್ವಿನಿ, ಕುಶಾಲನಗರ ಕೊಡಗು. ನಾನು ಹೋಗ್ತಾ ಇರೋದು ಭಾರತ್ ಮಾತಾ ಕಾಲೇಜ್ ಕೊಪ್ಪ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ನಾನು 598 ತಗೊಂಡಿದ್ದೀನಿ, ಸ್ಟೇಟ್ಗೆ ಸೆಕೆಂಡ್ ಟಾಪರ್. ನನಗೆ ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ ಗೈಡೆನ್ಸ್ ಸಪೋರ್ಟಿಂಗ್ ಯಾವುದೂ ಆಗ್ತಾ ಇರಲಿಲ್ಲ. ನನ್ನ ಎಫರ್ಟ್ ತಕ್ಕಂಗೆ ನನಗೆ ಸಿಕ್ಕಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಬರುತ್ತೆ ಅಂತ. ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಅದಕ್ಕೆ ಕಾರಣ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಹೆಲ್ಪ್ಫುಲ್ ಆಗಿತ್ತು. ಪ್ರಿಪ್ರೇಟರಿ ಆಗಲಿ, ಎಕ್ಸಾಮ್ಸ್ ಆಗಲಿ ಎಲ್ಲ ತುಂಬ ಕೊಡ್ತಾ ಇದ್ದಕ್ಕೆ, ತುಂಬ ತಪ್ಪುಗಳನ್ನ ತಿದ್ದಿ ಹೇಳ್ಕೊಡೋಕ್ಕೆ ನನಗೆ ತುಂಬ ಸರಿ ಆಯಿತು ಎಕ್ಸಾಮ್ಸ್ ಬರೋಕ್ಕೆ. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸಿ ಆಗಬೇಕು ಅಂತ ಡ್ರೀಮ್. ಸ್ಪೋರ್ಟ್ಸಲ್ಲಿ ಇದ್ದೀನಿ, ಬಟ್ ನಂದು ಡ್ಯಾನ್ಸ್ ಜಾಸ್ತಿ. ನನಗೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ನಾನು ಡ್ಯಾನ್ಸಲ್ಲಿ ತುಂಬ ಇದ್ದೀನಿ. ಸೊ ನಾನು ಎರಡು ಮ್ಯಾನೇಜ್ ಮಾಡ್ಕೊತಿದ್ದೆ ಡ್ಯಾನ್ಸ್. ಸ್ಟಾರ್ಟಿಂಗಿಂದನೇ ಹಾಡೋದಿತ್ತು. ದಿನಕ್ಕೆ ಒಂದು 3 hours ಎಲ್ಲ ಓದ್ತಾ ಇದ್ದೆ, ಅವ್ರು ಹೇಳಿದ ಪಾಠಗಳನ್ನ ಆವಾಗ. ಬಟ್ ಎಕ್ಸಾಮ್ ಹತ್ರ ಬರ್ತಾ ಇದ್ದು ಅಂದಾಗೆ ಒಂದು 2 months ಬ್ಯಾಕಿಂದ ಮಾರ್ನಿಂಗ್ 5 ಮತ್ತು ನೈಟ್ ಈವ್ನಿಂಗ್ 5 to 6 hours ಓದ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಸ್ಟಡಿ ಹಾಲಿಡೇಸ್ ಅಲ್ಲೆಲ್ಲ ಕೊಡುವಾಗ ಆಲ್ಮೋಸ್ಟ್ 7 to 8 hours ನಾನು ಆಡುವಂತ ಮಾಡ್ತಾ ಇದ್ದೆ. ಟೀಚರ್ ಸಪೋರ್ಟ್ ಗೈಡೆನ್ಸ್ ಎಲ್ಲ ಅವರಿಂದ ನನಗೆ ಇಷ್ಟೊಂದು ಮಾರ್ಕ್ಸ್ ಬರುತ್ತೆ. ಮುಂದೆ ನಾನು CA ಆಗಬೇಕು ಅಂದ್ಕೊಂಡಿದ್ದೀನಿ. CA ಅನ್ನೋದು ನಂದೊಂದು ಡ್ರೀಮ್. ನಾನು ಮುಂಚೆನೂ ಅದೊಂದು ಡ್ರೀಮ್. ನನಗೆ ಯಾಕೋ ಗರ್ಲ್ಸ್ ಅಂದಮೇಲೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದ್ರಿಂದ ನನಗೆ ನಂದು ಫೋಕಸ್ ನನ್ನ ಕೆರಿಯರ್ ಮೇಲೆ ಇದೆ. ಯಾವ ಡಿಸ್ಟ್ರಾಕ್ಷನು ಬೇಡ ಅನ್ನೋದ್ರಿಂದ ನಾನು ಕೆರಿಯರ್ ಮೇಲೇ ಹೋಗ್ತಾ ಇದ್ದೀನಿ. ಸೊ ನಾನು CA ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಲೈಕ್ CAನೇ. ಇಲ್ಲಿ ಬರೋಕ್ಕೆ ಕಾರಣನೇ ನನ್ನ ಪೇರೆಂಟ್ಸ್, ದೆನ್ ಟೀಚರ್ಸ್ ಆಗಿ ಪ್ರಿನ್ಸಿಪಲ್, ನನ್ನ ಫಾದರ್ ಅವ್ರದ್ದು ಸಪೋರ್ಟ್ ಗೈಡೆನ್ಸ್ ಎಲ್ಲ ಇಷ್ಟಕ್ಕೆ ಬರೋಕ್ಕೆ ಕಾರಣ. ಎಲ್ಲರೂ ಆಲ್ಮೋಸ್ಟ್ ನಂದು ಫ್ರೆಂಡ್ಸ್ ಎಲ್ಲರಿಗೂ ಶಾಲೆಯ ಸೆಕೆಂಡ್ PU ವಿದ್ಯಾರ್ಥಿನಿ ತೇಜಸ್ವಿನಿ ಕರ್ನಾಟಕ ರಾಜ್ಯಕ್ಕೆ 8ನೇ ರ್ಯಾಂಕನ್ನು ಪಡೆದಿದ್ದಾಳೆ. ಅದು ಹುಡುಗಿ ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಪಾಠದಲ್ಲಿ, ಆಟದಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯ ಕೋಪರೇಷನಲ್ಲಿ ಇದ್ದು. ಆ ಹುಡುಗಿಗೆ ನಮ್ಮ ಕಡೆಯಿಂದ ಎಲ್ಲ ಶುಭಾಶಯಗಳನ್ನು ಹಾರೈಸ್ತೀವಿ.